ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಅಂಗಳ ಎಲ್ಲ ಕಸ ಹುಡುಗಿ ರಂಗೋಲಿ ಹಾಕಿ ಇವತ್ತು ನೋಡ್ರಿ ಹೇಗಿತ್ತು ವಾತಾವರಣ. ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಆಗ ಅಡುಗೆ ಮಾಡಕ್ಕೆ ಕೂತೀನಿ ನೋಡ್ರಿ. ಹಾಲು ಕಿಟ್ಟಿನ್ರಿ ಕಾಸಕ್ಕೆ, ಹಾಗೆ ಅಡುಗೆ ಹಾಲು ಕಸಕ್ಕೆ ಇಟ್ಟಿನ್ರಿ. ಹಾಗೆ ಅಡುಗೆನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಶೇಂಗಾನೆ ಈ ಥರ ಹೋಳಿಟ್ಕೊಂಡು ಒಂದು 8 ಬೆಳ್ಳುಳ್ಳಿ ಸೊಪ್ಪು ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಟಮಾಟೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಡಿ, ಉಪ್ಪು, ಖಾರ, ಅರಿಶಿನ ಪುಡಿನ ಹಾಕ್ಕೊಂಡು ಸಣ್ಣತ್ತಿಗೆ ಕುಟ್ಕೋಬೇಕ್ರಿ. ಒಂದು ಸಣ್ಣ ಪೇಸ್ಟ್ ಮಾಡಬೇಕು. ಕುಟ್ಕೊಂಡ ನಂತರ ಈ ಥರ ಸಣ್ಣತ್ತಿಗೆ ಕುಟ್ಕೊಂಡು ಮೆಣ್ಸಿನ್ಕಾಯಿನ ಹುರಿಯಾಕೆ ಇಟ್ಟಿದ್ದೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕ್ರಿ ಚೆಂದತ್ತಿಗೆ. ಚೆಂದ ಹುರಿದು ತಕ್ಕೋಬೇಕ್ರಿ. ಅದಾದ ನಂತರ ಪೇಸ್ಟಿಗೇನು ನೀರು ಹಾಕ್ಬೇಕ್ರಿ. ಒಂದು ಸ್ವಲ್ಪ ನೀರು ಹಾಕಿದ ನಂತರ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ ರೀ. ಅದೇ ಬಾಣಲೆಯಲ್ಲಿ ಏನು ಮೆಣ್ಸಿನ್ಕಾಯಿ ಹುರಿದು ತಗೊಂಡಿದ್ದೆ ಅದೇ ಪಾತ್ರೆ ಒಳಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ರೀ. ಒಂದು ಸ್ವಲ್ಪ ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಬೆಳ್ಳುಳ್ಳಿನೂ ಹಾಕೀನಿ ರೀ. ಅದೇನು ಕುಟ್ಕೊಂಡು ಇಟ್ಕೊಂಡಿನಿ ರೀ. ಉಳಿರುವಂಥ ಅರ್ಧ ಟಮಾಟೆನ ಮಿಕ್ಸ್ ಮಾಡಿದ್ದೀನಿ ರೀ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲನೂ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಎಲ್ಲ ಹುರಿದಿಟ್ಕೊಂಡು ಮೆಣ್ಸಿನ್ಕಾಯಿ ಇರ್ತಿದ್ದವು ಅವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ನೆಲ್ಲ ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಬಿಡ್ಬೇಕ್ರಿ. ಒಂದು 10 ನಿಮಿಷ ಕುದ್ರೆ ಪಲ್ಯ ರೆಡಿ ಆಗುತ್ತೆ ರೀ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ರಿ. ನಾವು ರೈಸ್ಗೆ ಮತ್ತು ಚಪಾತಿಗೆ ಎರಡು ಕಾಂಬಿನೇಷನ್ ಆಗುತ್ತೆ ಅಂತ ಈ ಥರ ಕುದಿದ್ರು. ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕುದಿಸಿ. ಹಾಗೆ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ರೀ. ನನ್ನ ಮಗಳು ಇನ್ನೂ ಮನ್ಕೊಂಡಿದ್ದಾಳೆ ರೀ, ಹಾಗಾಗಿ ಕುಕ್ಕರ್ಗೆ ಹಚ್ಚೀನಿ ರೀ. ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ.